ಮಾರ್ಕೆಟ್ ಸತೀಸ ಗಲಾಟೆ ಮಾಡಿದ್ರು ನಾವು ಓಡ್ ಬಂದಿದ್ದೀವಿ ಇಲ್ಲಿ ಬಿಡಿಸ್ಲಿಕ್ಕೆ ಮತ್ತೆ ಇದು ಮಾಡ್ಲಿಕ್ಕೆ. ಲೋಕಲ್ ಪೊಲೀಸ್ ಕೂಡ ಸಹಾಯ ಇದ್ದಾಗ ಯಾವಾಗಲೂ ಅಗತ್ಯ ಇರುತ್ತೆ. ಯಾಕಂದ್ರೆ ಸ್ಟಾಫ್ ಕೊರತೆ ಬಹಳ ಇದೆ ಪ್ರಿಸನ್ ಡಿಪಾರ್ಟ್ಮೆಂಟ್ ನಲ್ಲಿ. 20ನೇ ತಾರೀಕುವರೆಗೆ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಯಾಕಂದ್ರೆ ಇನ್ನೊಂದು ರೌಂಡ್ ಅವರು ಬರಬೇಕಾಗುತ್ತೆ. ಸೊ ಅಲ್ಲಿ ಏನೇನು ದೂರುಗಳು ಇವೆ, ಬೇರೆ ಯಾವುದು ಲೋಪದೋಷಗಳು ಇವೆ, ಎಲ್ಲ ಬಗ್ಗೆ ಅವರು ಸಮಗ್ರವಾಗಿ ತನಿಖೆ ನಡೆಸಿ ಆನಂತರ ಇದು ನಮಗೆ ವರದಿ ಕೊಡ್ತಾರೆ. ಆ ವರದಿ ನಾವು ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಅದು ಮುಂದಿನ ಕ್ರಮಕ್ಕಾಗಿ. ಆದರೆ ಯಾರ್ಯಾರಿದ್ದಾರೆ ಅವ್ರ ಮೇಲೆ ನಾವು ಏನು ಕ್ರಮ ಆಗಬೇಕು, ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ರೆ ಅವ್ರ ಮೇಲೆ ಕೂಡ ಕ್ರಮ ಆಗುತ್ತೆ. ಯಾರು ಇದರ ಸಲುವಾಗಿ ಕಾರಣೀಭೂತಿದ್ದಾರೆ ಈ ಎಲ್ಲ ಘಟನೆ ಸಲುವಾಗಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳಿಕ್ಕೆ ನಾನು ತನಿಖಾಧಿಕಾರಿ ಇಲ್ಲ, ನಾನು ವಿಚಾರಣಾಧಿಕಾರಿ ಇಲ್ಲ, ನಾನು ಇಲಾಖೆ ಮುಖ್ಯಸ್ಥ. ಹಾಗೆ ನಮ್ದು ರೋಲ್ ಬೇರೆ ಇದ್ರೆ ಈ ರೀತಿ ನಮ್ಮ ಅಧಿಕಾರಿ ಒಂದು ಕುಮ್ಮಕ್ಕಿಂದ ಅಥವಾ ಏನಾದ್ರೂ ಮಾಡಿದರೆ ಡೆಫಿನೆಟ್ಲಿ ಅವ್ರ ಮೇಲೆ ಕಠಿಣವಾದ ಕ್ರಮ. ನಿಮ್ಗೆ ಏನಾದ್ರೂ ಎವಿಡೆನ್ಸ್ ಇದ್ರೆ, ಸಾಕ್ಷಿ ಇದ್ರೆ, ನಮ್ಮ ವಿಚಾರಣಾಧಿಕಾರಿ ಇದ್ದಾರೆ ಆನಂದ್ ರೆಡ್ಡಿ ಅವರು, ನಮ್ಗೆ ಎವಿಡೆನ್ಸ್ ಬೇಕಲ್ಲ, ಅದು ಏನಿದೆ ಎವಿಡೆನ್ಸ್ ನಮ್ಗೆ ಬೇಕು. ಸೊ ಅದು ಸಿಸಿ ಕ್ಯಾಮೆರಾ ಚೆಕ್ ನಾವು ಮಾಡಿಸ್ತೀವಿ. ಗೊತ್ತಿದೆ ನಿಮ್ಗೆ ಏನಾದ್ರೂ ಡೇಟ್ ಅಥವಾ ಏನಾದ್ರೂ ನಿರ್ದಿಷ್ಟವಾಗಿ ಮಾಹಿತಿ ಇದ್ರೆ ದಯವಿಟ್ಟು ನಮ್ಮ ಆನಂದ್ ರೆಡ್ಡಿ ಅವ್ರ ಜೊತೆಗೆ ಹಂಚಿಕೊಳ್ಳಿ. ಖಂಡಿತ ಅವ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು. This video is sponsored by Mahalakshmi Jewelers, Mannur Multi Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. ನಾನು ಚಾರ್ಜ್ ತಗೊಂಡಿದ್ದೇನೆ 11ನೇ ಡಿಸೆಂಬರ್ಗೆ. ಆನಂತರ ಎಲ್ಲ ಕಡೆ ವಿಸಿಟ್ ಮಾಡಬೇಕಾಗಿತ್ತು. ಅದರ ಜೊತೆಗೆ 4-5 ದಿವಸ ಹಿಂದೆ ಒಂದು ವಿಡಿಯೋ ಕೂಡ ಈ ಕಾರಾಗೃಹಕ್ಕೆ ಸಂಬಂಧಪಟ್ಟ ವೈರಲ್ ಆಗಿತ್ತು. ಅದರ ಬಗ್ಗೆ ಈಗಾಗಲೇ ನಮ್ಮ ಅಡಿಷನಲ್ ಇನ್ಸ್ಪೆಕ್ಟರ್ ಜನರಲ್ ಆನಂದ್ ರೆಡ್ಡಿ ಅವರು ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆಯಿಂದ ಅವರು ನಡೆಸ್ತಾ ಇದ್ದಾರೆ. ಇನ್ನು ಅವರು ಮಾಡಬೇಕಾಗತ್ತೆ. ಸೊ 20ನೇ ತಾರೀಕುವರೆಗೆ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇನ್ನೊಂದು ರೌಂಡ್ ಅವರು ಬರಬೇಕಾಗತ್ತೆ. ಸೊ ಅಲ್ಲಿ ಏನೇನು ದೂರುಗಳು ಇವೆ, ಬೇರೆ ಯಾವುದು ಲೋಪದೋಷಗಳು ಇವೆ, ಎಲ್ಲ ಬಗ್ಗೆ ಅವರು ಸಮಗ್ರವಾಗಿ ತನಿಖೆ ನಡೆಸಿ ಆನಂತರ ಇದು ನಮಗೆ ವರದಿ ಕೊಡ್ತಾರೆ. ಆ ವರದಿ ನಾವು ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಅದು ಮುಂದಿನ ಕ್ರಮಕ್ಕಾಗಿ. ಸೊ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗಲಿ, ಅದರ ಸಲುವಾಗಿ ನಾವು ನೋಡ್ತೀವಿ ಏನು ಅವ್ರ ಮೇಲೆ ಏನಾದರೂ ಬರುತ್ತೆ, ಇಂಪ್ರೂವ್ ಆಗುತ್ತೆ. ಆ ಪ್ರಕಾರ ಸರ್ಕಾರಕ್ಕೆ ನಾವು ವರದಿ ಕೊಡ್ತೀವಿ. ನಿರಂತರ 4 ಗಂಟೆಗಳ ಮಾಡಿದ್ರೆ ಏನಾದರೂ ಲೋಪಗಳು ಕಂಡು ಬಂತ ಸರ್? ಅಲ್ಲ, ನಮಗೆ ಲೋಪಗಳು ನೇರವಾಗಿ ಏನಿದಕ್ಕಿಲ್ಲ. ಕೆಲವು ಜನ ಕೆಲವು ದೂರುಗಳು ಕೊಟ್ಟಿದ್ದಾರೆ. ಅದು ನಾವು ಅದಕ್ಕೆ ಪರಿಶೀಲನೆ ನಾವು ಮಾಡಕ್ಕೆ ಹೇಳಿದ್ದೀವಿ. ಅದು ಯಾಕೆಂದ್ರೆ ನಾವು ಬಂದಾಗ ಅದು ಬೇರೆ ಟೈಪ್ ಇರ್ಬೋದು, ನಾವು ಹೋದ್ರೆ ಅದು ಬೇರೆ ಟೈಪ್ ಇರ್ಬೋದು. ಸೊ ಅದು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ. ಅವರು ಕೈದಿಗಳು ಇದ್ರು, ಅವರು ಬೇರೆ ಬೇರೆ ಕೆಲವು ಅಹವಾಲುಗಳು ಹೇಳಿದ್ದಾರೆ. ನಮ್ಮ ಸಿಬ್ಬಂದಿಗಳು ಕೂಡ ಅವ್ರದ್ದು ಕೂಡ ಅಹವಾಲುಗಳು ಇದೆ. ಎಲ್ಲ ನಾವು ಪರಿಶೀಲನೆ ಮಾಡಿ. ತಾವು ಚಾರ್ಜ್ ತಗೊಂಡ್ಮೇಲೆ ಕಾಕತಾಳೀಯವೇನೋ ಗೊತ್ತಿಲ್ಲ, ತಾವು ಚಾರ್ಜ್ ತಗೊಂಡು 1-2 ದಿನದಲ್ಲೇ ಇಲ್ಲಿಂದ ಕೆಲವೊಂದು ಭಯಾನಕವಾದಂತಹ ವಿಡಿಯೋಗಳು ರಿಲೀಸ್ ಆಗ್ತವೆ. ಆ ವಿಡಿಯೋನಲ್ಲಿ ಇಸ್ಪೆಟ್ ಆಡ್ತಾ ಇದ್ದಾರೆ, ರಾಶಿ ದುಡ್ಡು ಇಟ್ಕೊಂಡಿರ್ತಾರೆ. ವಿಡಿಯೋಗಳು ಈಗ ರಿಲೀಸ್ ಆಗಿದೆ. ಅದು ಚಾರ್ಜ್ ತಗೊಂಡಿದ ತಕ್ಷಣ ಆಗಿಲ್ಲ, ಈಗ 2 ದಿವಸ ಹಿಂದೆ ರಿಲೀಸ್ ಆಗಿದೆ. ಅದು ಕಾಕ್ತಾಲಿಲ್ಲ, ಹಳೆ ವಿಡಿಯೋಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಹಳೆ ಆಗ್ಲಿ ಹೊಸ ಆಗ್ಲಿ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದು ನಾವು ನೋಡ್ಬೇಕಾಗುತ್ತೆ. ನಾವು ಈಗ ಹೇಳೋದು ಸರಿ ಆಗಲ್ಲ. ಅದು ಪರಿಶೀಲನೆ ನಮ್ಮ ತನಿಖಾಧಿಕಾರಿ ಇದ್ದಾರೆ, ಅವರು ಮಾಡ್ತಾರೆ. ಆದ್ರೆ ಯಾರ್ಯಾರಿದ್ದಾರೆ ಅವ್ರ ಮೇಲೆ ನಾವು ಏನು ಕ್ರಮ ಆಗಬೇಕು, ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ರೆ ಅವ್ರ ಮೇಲೆ ಕೂಡ ಕ್ರಮ ಆಗುತ್ತೆ. ಯಾರು ಇದರ ಸಲುವಾಗಿ ಕಾರಣೀಭೂತಿದ್ದಾರೆ ಈ ಎಲ್ಲ ಘಟನೆ ಸಲುವಾಗಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಸರ್ಕಾರ ಹೋಗ್ತಾ ಇರೋದು ಇದೇ ಜೈಲಿಂದಾನೇ ಹೋಗ್ಬೇಕು. ಅಧಿಕಾರಿಗಳು ಸಿಬ್ಬಂದಿ ನಾವು ಹೇಳಿದೆ ನಿಮಗೆ, ಯಾರ್ದು ನಮ್ಮ ತನಿಖೆ ವಿಚಾರಣೆಯಲ್ಲಿ ಯಾರು ತಪ್ಪು ಕಂಡು ಬರುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅನ್ನುವಂತ ಪತ್ರ ಬರೆದಿರೋ ವಿಚಾರ ಗೊತ್ತಾದ್ಮೇಲೆ ಈ ವಿಡಿಯೋ ರಿಲೀಸ್ ಆಗ್ತಾ ಇರುವಂತದ್ದು. ಅದು ಹಳೆ ವಿಡಿಯೋ ಎಲ್ಲ ಅದು ನಾನು ಹೇಳಿದೆ ಮೊದಲೇ, ಎಲ್ಲ ಅಂಶಗಳು ನಾವು ಸಮಗ್ರವಾಗಿ ಕುಲಂಕುಷವಾಗಿ ನಾವು ಅದು ಪರಿಶೀಲನೆ ನಾವು ಮಾಡ್ತೀವಿ. ನಾವು ಈಗ ನಾನು ತನಿಖಾಧಿಕಾರಿಯಾಗಿ ನಾನು ಬಂದಿಲ್ಲ, ನಾನು ವಿಚಾರಣಾಧಿಕಾರಿ ಹಾಗೆ ನಾನು ಬಂದಿಲ್ಲ. ನಾನು ಈ ಇಲಾಖೆದು ಮುಖ್ಯಸ್ಥ ಆಗಿ ಬಂದಿದ್ದೇನೆ. ಅವನು ನೋಡಕ್ಕೆ ಬಂದಿದ್ದೇನೆ. ಮತ್ತೆ ಎಲ್ಲರಿಗೆ ಒಂದು ಜನರಲ್ ಆಗಿ ಚೆನ್ನಾಗಿ ಕೆಲಸ ಮಾಡಬೇಕು. ಮುಂದೆ ಏನಿದೆ ಈ ರೀತಿ ಘಟನೆ ಹಿಂದೆ ಏನಾಗಿದೆ, ಈ ರೀತಿ ವಿಡಿಯೋ ರಿಲೀಸ್ ಆಗಿದೆ, ಅದು ಆಗಬಾರ್ದು. ಆರ್ತಿ ಒಂದು ಎಚ್ಚರಿಕೆ ಕೂಡ ನೀಡಕ್ಕೆ ನಾನು ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ನಾನು ತನಿಖಾಧಿಕಾರಿ ಇಲ್ಲ, ನಾನು ವಿಚಾರಣಾಧಿಕಾರಿ ಇಲ್ಲ, ನಾನು ಇಲಾಖೆ ಮುಖ್ಯಸ್ಥ. ಹಾಗೆ ನಮ್ದು ರೋಲ್ ಬೇರೆ
ಸರ್ ಬೆಂಗಳೂರು ನಂತರ ಕಲಬುರಗಿ ಈ ವಿಡಿಯೋ ಬಹಿರಂಗ ಬಂದ್ಮೇಲೆ ಗೊತ್ತಾಗ್ತದೆ ಸರ್, ಮೊದಲೇ ಈ ಆ ಟೈಪ್ ಗೊತ್ತಾಗಲ್ಲ ಸರ್. ಏನ ಈ ವಿಡಿಯೋ ನಡೀತಾ ಇದೆ ವಿಡಿಯೋ ಬಹಿರಂಗ ಐತಲ್ಲ ಸರ್, ಆ ಟೈಮಿನಲ್ಲಿ ಅನೈತಿಕ ಚಟುವಟಿಕೆ ಯಾವುದೇ ಅಲ್ಲಿ ಇರ್ತಾರೆ. ಅಲ್ಲ, ಇದು ಹಳೆ ವಿಡಿಯೋ ಇದೆ ಸರ್. ನಾವು ನಮ್ ಟೈಮ್ ಇದ್ರೆ ನಾವು ಕಠಿಣವಾದ ಕ್ರಮ ನಾವು ಜರುಗಿಸ್ತೀವಿ. ಅದು ನಾನು ಅಷ್ಟೇ ಹೇಳ್ತೀನಿ. ಇದು ಇದ್ರೇಕೆ ಈ ರೀತಿ ನಮ್ಮ ಅಧಿಕಾರಿ ಒಂದು ಕುಮ್ಮಕ್ಕಿಂದ ಏನಾದ್ರೂ ಮಾಡಿದರೆ ಡೆಫಿನೆಟ್ಲಿ ಅವ್ರ ಮೇಲೆ ಕಠಿಣವಾದ ಕ್ರಮ ನಾವು ಅದರಲ್ಲಿ ನ್ಯೂಸ್ ಪೇಪರ್ ಇದೆ ಸರ್, ಆದ್ಮೇಲೆ ಬಂದಿರೋದಂತ ಹಾ 3 ತಿಂಗಳು ಅಂತ ಹಳೆಯದಂದ್ರೆ ಬಹಳ ವರ್ಷದೇನಲ್ಲ, ಬಹಳ ವರ್ಷದಿಲ್ಲ. ನಾವು ಅದು ನಿಮ್ಗೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೇನೆ. ಅದು ನಾವು ಏನಿದೆ ಅದು ನಿಮ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದೇನೆ ಎಷ್ಟು ಹಳೆ ಇದೆ. ಒಂದು ಜೈಲಲ್ಲಿ ಅಪರಾಧ ಮಾಡಿ ಬಂದಿರ್ತಾರೆ, ಒಂದು ಜೈಲಲ್ಲಿ ಬದಲಾವಣೆ ಆಗಿ ಹೋಗ್ಬೇಕು ಅಂತ, ಬಟ್ ಜೈಲಲ್ಲಿ ಈ ರೀತಿ ಆಕ್ಟಿವಿಟಿ ನಡೆದ್ರೆ ಹೆಂಗೆ ಅಂತ. ಅಲ್ಲ ನೋಡಿ, ಈಗ ಸಮಾಜದ ಒಂದು ದೃಷ್ಟಿಕೋನ ಕೂಡ ಕೈದಿ ಸಲುವಾಗಿ ಬದಲಾವಣೆ ಆಗ್ಬೇಕು. ಗೊತ್ತಾಯ್ತಾ? ಕೆಲವು ಜನ ನೀವೇ ಮಾಧ್ಯಮಗಳಲ್ಲಿ ಏನ್ರಿ ಇದು ಜೈಲು ಇರೋದು ಯಾಕೆ, ಅವರು ಹೊರಗಡೆ ಓಡಾಡ್ತಾ ಇದ್ದಾರೆ ಯಾರು. ಈಗ ನೋಡಿ, ಸುಧಾರಣೆದು ಕೂಡ ಕರೆಕ್ಷನಲ್ ಸರ್ವಿಸಸ್ ಕೂಡ ಬಹಳ ಮುಖ್ಯ ಇದೆ. ಆ ಕರೆಕ್ಷನಲ್ ಸರ್ವಿಸ್ ಏನಿದೆ, ಅವರು ಹೋಗಿ ಅಲ್ಲಿ ಸೇತುವೆ ಕೆಲಸ, ಅಲ್ಲಿ ಅಗ್ರಿಕಲ್ಚರ್ ಕೆಲಸ ಮಾಡಬೇಕು, ಅವರು ಬೇರೆ ಕಡೆ ಮಾಡಬೇಕು. ಯಾರು 7 ವರ್ಷಕ್ಕಿಂತ ಜಾಸ್ತಿ ಯಾರಿಗೆ ಆಲ್ರೆಡಿ ಈಗ ಇದ್ದಾರೆ ಮತ್ತೆ ಒಳ್ಳೆ ನಡತೆ ಇದೆ, ಅವರಿಗೆ ಓಪನ್ ಪ್ರಿಸನ್ ನಾವು ಇಟ್ಕೊಳ್ತೀವಿ. ಇದೆಲ್ಲ ವಿಚಾರಗಳಿದೆ. ಆದ್ರೆ ನಮ್ಮ ಸಮಾಜದಲ್ಲಿ ಅವರಿಗೆ ನಾವು ಸ್ವಲ್ಪ ಈ ರೀತಿ ನೋಡಿದ್ರೆ ಇದು ಅವರು ಎಲ್ಲ ಅಪರಾಧಿಗಳು ಇದ್ದಾರೆ, ಅವ್ರಿಗೆ ಇಷ್ಟು ಯಾಕೆ ಇದು ಕೊಡ್ತಾ ಇದ್ದಾರೆ. ನೀವೇ ಪ್ರತಿಕೂಲವಾಗಿ ಟೀಕೆ ಮಾಡ್ತಾ ಇದ್ದೀರಿ. ಕೆಲವು ನಾನು ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೇನೆ. ಸೊ ನೀವು ಒಂದ್ ಕಡೆ ಹೇಳ್ತೀರಾ ಕಿ ಅವರು ಸುಧಾರಣೆ ಆಗಿ ಹೋಗ್ಬೇಕು, ಆದ್ರೆ ಮಾಧ್ಯಮಗಳಲ್ಲಿ ಕೂಡ ಅವ್ರಿಗೆ ನಾವು ಕೆಲವು ಕಡೆ ಇರುತ್ತದೆ ಅವ್ರಿಗೆ ಬೇರೆ ಕಡೆ ಅವ್ರಿಗೆ ಇದೆ ಓಡಾಡ್ಲಿಕ್ಕೆ ಆಸ್ಪದ ಇದೆ, ಓಪನ್ ಪ್ರಿಸನ್ ಇದೆ, ಅಲ್ಲಿ ಹೋಗ್ಬೋದು ಅಗ್ರಿಕಲ್ಚರ್ ಕೆಲಸ ಮಾಡಕ್ಕೆ. ಇಲ್ಲೇ ನಮ್ಗೆ 82 ಎಕರೆ ಜಾಗ ಇದೆ ಕಲಬುರಗಿ ಪ್ರಿಸನ್ದು. ಅವರು ಹೊರಗಡೆ ಕೆಲಸ ಮಾಡಕ್ಕೆ ಬಿಡ್ತಾರೆ ಅವರಿಗೆ. ಅವರು ಆರ್ತಿ ಇಲಾಖೆ ಎಲ್ಲರಿಗೆ ನಾವು ಬೇಡಿಲಿ ಇಟ್ಕೊಂಡು ಇದೇ ಮಾಡ್ಕೊಂಡು ಆ ಮೈಂಡ್ ಸೆಟ್ ಸ್ವಲ್ಪ ಹೋಗ್ಬೇಕು. ನೀವು ಯಾವತ್ತಿ ಹೇಳಿದಿರಾ ಕಿ ಇಲ್ಲಿಂದ ಜನ ಒಂದು ಒಳ್ಳೆತನ ಕಲಿತು ಬಿಟ್ಟು ಅವರು ಹೊರಗಡೆ ಹೋಗ್ಬೇಕು. ಇದರ ಸಲುವಾಗಿ ಎಲ್ಲರೂ ಪ್ರಯತ್ನ ಪಡಬೇಕು. ಇದು ಕಾರಾಗೃಹ ಇಲಾಖೆ ಪ್ರಯತ್ನ ಪಡಬೇಕು, ಮಾಧ್ಯಮದವರು ಪ್ರಯತ್ನ ಪಡಬೇಕು, ಬೇರೆ ಯಾರು ಇದ್ದಾರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅವರು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕಾಗತ್ತೆ. ನಾವು ಡೆಫಿನೆಟ್ಲಿ ಇಲ್ಲಿ ನಮ್ಮವ್ರೇನಾದ್ರೂ ಇರ್ತಿ ಮುಂದೆ ತಪ್ಪು ಮಾಡಿದ್ರೆ ಖಂಡಿತ ಅವ್ರದ್ದು ಏನಾದ್ರೂ ಇದು ಮೆಲಸೈಡ್ ಇಂಟೆನ್ಷನ್ ಅಥವಾ ಇಲ್ಲಿನ ಕೈದಿಗಳೇ ಬೇಕರಿ ಕೆಲಸ ಮಾಡೋದ್ರಲ್ಲಿ ಬಹಳ ಫೇಮಸ್ ಆಗಿರ್ತಾರೆ. ಅಂತವಕ್ಕೆಲ್ಲ ನಾವು ಬಹಳ ಪಾಸಿಟಿವ್ ಆಗಿನೇ ಮಾಡಿದೀವಿ ಮಾಧ್ಯಮಗಳ. ಈಗಾದ್ರೂ ನಾನು ಹೇಳ್ತಾ ಇದ್ದೀನಿ, ನಾನು ಹಿಂದಿದ್ದು ನಾನು ನೋಡಿದ್ದೇನೆ. ಆದ್ರೆ ಈಗಾದ್ರೂ ಕೂಡ ನೀವು ಹೇಳ್ತಾ ಇದ್ದೇನೆ ಅದು ಹೋಗ್ಬೇಕು. ಆದ್ರೆ ನಾವು ಕೂಡ ಅವ್ರಿಗೆ ಈ ರಿಫಾರ್ಮ್ ಆಗ್ಬೇಕು, ಅದು ಒಂದು ಪ್ರೋತ್ಸಾಹನೆ ನಾವು ನೀಡಬೇಕು. ಕಲಬುರಗಿ ಜೈಲು ಹೊರತುಪಡಿಸಿ ತಾವು ಬಂದ ನಂತರ ಏನಾದ್ರೂ ಇಡೀ ರಾಜ್ಯದ ಜೈಲುಗಳಲ್ಲಿ ಗಮನಾರ್ಹ ಬದಲಾವಣೆ ಮಾಡಬೇಕು ಅನ್ನೋದು ಏನಾದ್ರೂ ನಾವು ಬಹಳ ಮಾಡ್ತೀವಿ. ಆದ್ರೆ ಫಸ್ಟ್ ಏನಿದೆ ಅಲ್ಲಿ ಒಂದು ಸ್ಟೆಬಿಲೈಸ್ ಮಾಡಬೇಕಾಗತ್ತೆ. ಇದು ಅಕ್ರಮ ಚಟುವಟಿಕೆ ನಡೀತಾ ಇದೆ, ಅದಕ್ಕೆ ಕಡಿಮಾನ್ ಹಾಕೋದು ಅದು ಫಸ್ಟ್ ಮೊದಲಿನ ಆದ್ಯತೆ ನಮ್ದು ಇದೆ. ಕಲಬುರಗಿ ಡಿಐಜಿ ಹುದ್ದೆ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಆರ್ಥಿಕ ಇಲಾಖೆ ಕೊಟ್ಟ ಒಂದು ನಾವು ನೋಡ್ಬೇಕು ಏನಿದೆ, ಮಾಡಿಕೊಡ್ಬೇಕು ಅಂತ ಬೇಡಿಕೆ ನಾವು ಬೇಡಿಕೆ ಇಲ್ಲ. ನಾವು ಆರ್ಥಿಕ ಇಲಾಖೆ ಸಬ್ಮಿಷನ್ ಕೊಟ್ಟಿದ್ದಾರಂತೆ ಸರ್. ಅದು ರೆಫರ್ 100 ವಿಷಯ ಆಗುತ್ತೆ. ಅದು ಹಣಕಾಸು ಅದು ರೆಫರ್ ಆಗಿದ್ರೆ ಅದು ನಾವು ತಕ್ಷಣ ಮಾಡಬೇಕು ಆಗ್ತಿಲ್ಲ. ನಾವು ಪರಿಶೀಲನೆ ನಾವು ಮಾಡ್ತೀವಿ. ನೋಡಿ, ಈಗ ನಮ್ಗೆ ಅದ್ರ ಬಗ್ಗೆ ನೇರವಾಗಿ ಸಾಕ್ಷಿ ನಮ್ಗೆ ಬಂದಿಲ್ಲ. ಆದ್ರೆ ಇದು ನೀವು ಹೇಳ್ತಾ ಇದ್ದೀರಾ ಬೇರೆ ಇದಕ್ಕೆ ನಾವು ಅದ್ರ ಬಗ್ಗೆ ಕೂಡ ಪರಿಶೀಲನೆ ನಾವು ಮಾಡಕ್ಕೆ ಹೇಳ್ತಾ ಇದ್ದೀವಿ. ನಿಮ್ಗೆ ಏನಾದ್ರು ಎವಿಡೆನ್ಸ್ ಇದ್ರೆ ಸಾಕ್ಷಿ ಇದ್ರೆ ನಮ್ಮ ವಿಚಾರಣಾಧಿಕಾರಿ ಇದ್ದಾರೆ ಆನಂದ್ ರೆಡ್ಡಿ ಅವರು ಹೇಳ್ತಾ ಇದಕ್ಕೆ ನಮ್ಗೆ ಎವಿಡೆನ್ಸ್ ಬೇಕಲ್ಲ, ಅದು ಏನಿದೆ ಎವಿಡೆನ್ಸ್ ನಮ್ಗೆ ಬೇಕು. ಸೊ ಅದು ಸಿಸಿ ಕ್ಯಾಮೆರಾ ಚೆಕ್ ನಾವು ಮಾಡಿಸ್ತೀವಿ. ಗೊತ್ತಿದೆ ನಿಮ್ಗೆ ಏನಾದ್ರು ಡೇಟ್ ಅಥವಾ ಏನಾದ್ರು ನಿರ್ದಿಷ್ಟವಾಗಿ ಮಾಹಿತಿ ಇದ್ರೆ ದಯವಿಟ್ಟು ನಮ್ಮ ಆನಂದ್ ರೆಡ್ಡಿ ಅವ್ರ ಜೊತೆಗೆ ಹಂಚ್ಕೊಳ್ಳಿ. ಖಂಡಿತ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಇಲ್ಲಿ ಹೊಸ ಇಲ್ಲ. ನಾನೇ ಐಜಿ ಆಗಿ ಕೂಡ ನಾನು SP ಆಗಿ ಬಿಟ್ಟುಬಿಡಿ. ಇಲ್ಲೇ ನಾನು ಮಾರ್ಕೆಟ್ ಸತೀಸ ಗಲಾಟೆ ಮಾಡಿದ್ರು ನಾವು ಓಡ್ ಬಂದಿದ್ದೀವಿ ಇಲ್ಲಿ ಬಿಡಿಸ್ಲಿಕ್ಕೆ ಮತ್ತೆ ಇದು ಮಾಡ್ಲಿಕ್ಕೆ. ಲೋಕಲ್ ಪೊಲೀಸ್ ಕೂಡ ಸಹಾಯ ಏನಿದೆ ಯಾವಾಗ್ಲೂ ಅಗತ್ಯ ಇರುತ್ತೆ. ಯಾಕಂದ್ರೆ ಸ್ಟಾಫ್ ಕೊರತೆ ಬಹಳ ಇದೆ ಪ್ರಿಸನ್ ಡಿಪಾರ್ಟ್ಮೆಂಟ್ ನಲ್ಲಿ. ಮತ್ತೆ ಇದನ್ ಮಾತ್ರ ಇಲ್ಲ, KSISF ಕೂಡ ಹೇಳ್ತಾರೆ ಈಗ ಅಷ್ಟು ಪೆರಿಮೀಟರ್ ಇದೆ, ಅವರಿಗೆ ಜನ ಇಲ್ಲ. ನಮ್ಗೆ 40% ಬಾರ್ಡರ್ ಕಮ್ಮಿ ಇದ್ದಾರೆ. ಸೊ ಯಾವಾಗಲೂ ಲೋಕಲ್ ಪೊಲೀಸ್ ಸಹಾಯ ಸ್ವಲ್ಪ ನಮ್ಮ ಪ್ರಕಾರ ಅದು ಅಗತ್ಯವಿದೆ. ನಾವು ಯಾವ ಇದು ಕೆಪಾಸಿಟಿಲಿ ಅದು SP ಆಗಿ ಆಗ್ಲಿ, IG ಆಗಿ ಆಗ್ಲಿ ಅಥವಾ ಬ್ಯಾಂಗ್ಳೂರ್ ಸಿಟಿಲಿ ಬೇರೆ ಬೇರೆ ಹುದ್ದೆಯಲ್ಲಿ ನಾವು ಯಾವಾಗಲೂ ಪ್ರಿಸನ್ ವಿಸಿಟ್ ನಾವು ಮಾಡ್ತಿದ್ದೀವಿ. ಕೆಲವು ಸಂದರ್ಭದಲ್ಲಿ ದಾಳಿ ಮಾಡ್ಲಿಕ್ಕೆ ನಾವು ಹೋಗ್ತಿದ್ದೀವಿ.
ಅಲ್ಲಿ ಇದು ಪ್ರಿಸನ್ ಅಥಾರಿಟಿಗೆ ಸ್ವಲ್ಪ ಒಂದು ಬಲ ಇರುತ್ತದೆ. ಈ ಲೋಕಲ್ ಪೊಲೀಸ್ ಏನಿದ್ರೆ ಆ ಕೈದಿಗಳಿಗೆ ಸ್ವಲ್ಪ ಭಯ ಇರುತ್ತದೆ, ಮತ್ತೆ ಪ್ರಿಸನ್ ವಾರ್ಡನ್ಸ್ ಅಥವಾ ವಾರ್ಡರ್ಸ್ ಅಥವಾ ಪ್ರಿಸನ್ ಅಥಾರಿಟಿಗೆ ಅವ್ರಿಗೆ ಸ್ವಲ್ಪ ಒಂದು ಅವ್ರಿಗೆ ಬಲ ಇರ್ತದೆ. ಇಲ್ಲ, ನಮ್ಮ ಬೆನ್ನಕ್ಕೆ ಅವರು ಇದ್ದಾರೆ, ಏನಾದರೂ ಆಗಿದ್ರೆ ನಮ್ಮ ಸಹಾಯಕ್ಕೆ ಅವರು ಬರ್ತಾರೆ. ಅದು ನಾವು ನೋಡ್ತೀವಿ. ಆದರೆ ಖಂಡಿತ ನಮ್ಮ ಇಲಾಖೆನವರು ಕೂಡ ಅವರು ಇನ್ನೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು. ನಮ್ಮ ಇಲಾಖೆಗೆ ಆಗಲಿ ಅಥವಾ ಸರ್ಕಾರಕ್ಕೆ ಆಗಲಿ ಅಥವಾ ಕರ್ನಾಟಕ ರಾಜ್ಯಕ್ಕೆ ಆಗಲಿ ಆ ಇದು ಕಪ್ ಚುಕ್ಕಿ ಅಥವಾ ಕೆಟ್ಟ ಹೆಸರು ಬರಬಾರ್ದು, ಅದು ನೋಡ್ಕೊಳ್ಬೇಕು. ಮತ್ತೆ ನಾವು ಕರೆಕ್ಷನಲ್ ವಿಷಯ ಬಗ್ಗೆ, ಅವ್ರಿಗೆ ಒಂದು ರಿಫಾರ್ಮೇಶನ್ ಬಗ್ಗೆ ನಾವು ಇನ್ನೂ ಕ್ರಮಗಳು ತಗೊಂಡು ನಮ್ಮ ರಾಜ್ಯಕ್ಕೆ ಒಂದು ಹೊಸ ನಮ್ಮ ದಿಕ್ಕು ಕೊಡಬೇಕು ನಮ್ಮ ಕೈದಿಗಳಿಗೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G.